ಮೌಲೇಶ್ರೀ ಏನು ಕೇಳ್ತಿದ್ಯಾ? ನಮ್ಮನೆ ತಾನೇ ಹೋಗ್ತಾ ಇರೋದು ನೀನು. ಅಯ್ಯೋ ಬಾಯಿ ಹೇಳ್ತಾಯಿತ್ತು ಮಗ, ಬಾಯಿ. ಓ ಇಬ್ಬಿಬ್ರೆ ವೆಲ್ಕಮು. ಇಷ್ಟುದ್ದ ಆಗ್ಬಿಟ್ಟವನ ಮಗ. ಥ್ಯಾಂಕ್ ಯು ಮಾ. ನಾನೋಗಿ ಒಂದು ಡಾಕ್ಟರ್ ಸೆಟ್ ಗಿಫ್ಟ್ ತಂದಿದ್ದೀನಿ. ಇದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡೋಣ. ಆನಾ ಇಲ್ಲಿ ನೋಡಿ, ಏನೋ ಗಿಫ್ಟ್ ತಂದಿದ್ದೀನಿ. ಬನ್ನಿ ಬನ್ನಿ ಇಲ್ಲಿ. ರೆಡಿ? ಏ ಗಿಫ್ಟು. ಬನ್ನಿ 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 ಬನ್ನಿ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಪವರ್ ಇಲ್ದರ ಕಾರಣ ಅಮ್ಮನಿಗೆ ಸ್ಟೆಪ್ಸ್ ಹೇಳಿ ಅಮ್ಮ, ಅಲ್ಲಿಂದ ನಿಮ್ಮ ವರ್ಕೌಟ್ ಶುರು ಆಗಲಿ ಅಂತ. ಅಮ್ಮ ಒಂದೇ ಕಾಲಲ್ಲಿ ಇಳಿಬೇಡಿ, ಎರಡು ಕಾಲಲ್ಲಿ ಇಳಿರಮ್ಮ. ಮಂಡಿನವಾ? ಮಂಡಿ ಸೌದಿ ಇದೆ ನೋಡಿ. ನನಗೊಂದೇನೋ ಐಟಮ್ ಬೇಕಾಗಿತ್ತು. ಝೆಪ್ಟೋ ಸ್ಟೋರಲ್ಲಿ ಆರ್ಡ್ರ್ ಮಾಡಿ ಅಲ್ಲೇ ಆಚೆ ಕಡೆ ಕಾಯ್ತಾ ಇದ್ದೀನಿ. ನಮ್ಮನೇಲಿ ನವಿಲುಗಳು ಜಾಸ್ತಿನಾ ಇಲ್ಲಿ ಜಾಸ್ತಿನಮ್ಮ? ನಮ್ಮನೇಲಿ ಜಾಸ್ತಿ ನವಿಲು. ಹೌದಾ? ನವಿಲು ಜಾಸ್ತಿ ಇದ್ದರೆ ಇದು ಹಾವುಗಳು ಬರಲ್ಲ. ಹಾವು ಇದೆ, ಆದರೆ ಮುಚ್ಚೋಗ್ಬಿಟ್ಟಿರುತ್ತೆ, ಆದರೆ ಕಣ್ಣು ಕಾಣಿಸ್ತಾ ಇಲ್ಲ. ಹಾವುಗಳಿದೆ. ಮುಂಗುಸಿ ಇದೆ ಜಾಸ್ತಿ. ಮುಂಗುಸಿ? ಹಾವು, ಮುಂಗುಸಿ, ಅಳಿಲು, ಕಾಗೆ, ಕೋಗಿಲೆ, ಪಾರಿವಾಳ, ಎಷ್ಟೊಂದು ಪಕ್ಷಿಗಳು ಮನೆ ಹತ್ರ. ತೋಟ ಇದ್ರೆ ಚಂದ ಒಮ್ಮೆ ಪಕ್ಷಿಗಳು. ನೆನ್ನೆಯಿಂದ ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು. ಹಾಂ ಹಾಂ ಅದೆಲ್ಲ ಇದೆಯಲ್ಲ ಅಲ್ಲಿ ನೋಡಿ. ಇದು ಆ ಜಾಗದಿಂದ ಹಲೋ ಬಸೋ. ಬಸೋ ಈ ಥರ ನಿಮಗೆ ಡೈಲಿ ವಾಕ್ ಮಾಡ್ತಿರೋದ್ರಿಂದ ಏನು ಅನಿಸ್ತಾ ಇದೆ? ಒಂದು ತಿಂಗಳು ನಾನು ಸಣ್ಣ ಆಯ್ತು ಅನಿಸ್ತಾ ಇದೆ. ಸಣ್ಣ ಮಾಮೂಲಿಗಿಂತ ಜಾಸ್ತಿ ವರ್ಕೌಟ್ ಮಾಡ್ತಾ ಇದ್ದೀರಲ್ವ ಇಲ್ಲಿ? ಸ್ನಾನಗಿನ್ನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಕೆಲಸ ಮಾಡ್ತಾ ಆಲ್ಮೋಸ್ಟ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಈಗ 11:05 ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ದೋಸೆ, ಡ್ರೈ ದೋಸೆ, ಸ್ವೀಟ್ ಪೊಟ್ಯಾಟೊ, ಎಲ್ಲ ಥರ ಕ್ಯಾರೆಟು, ಪ್ರೋಟೀನು. ಸಾಕಮ್ಮ, ಇಷ್ಟಮ್ಮ ಹಾಕ್ತಿದ್ದೀರಾ? ಕಾಪ್ಸು ಇಲ್ಲ ಜಾಸ್ತಿ ಆಗುತ್ತೆ, ಬಟ್ ನೋಡ್ತೀನಿ, ಜಾಸ್ತಿ ತಿನ್ನೋಕ್ಕಾಗಲ್ಲ, ನೋಡೋಣ. ಆ್ಯಂಡ್ ಸಾಂಬಾರು ಕೊಟ್ಟೈತೆ ನಮ್ಮಮ್ಮ. ಇದಕ್ಕೆ ಮಸಾಲೆ ಏನಾರು ಹಾಕಿದ್ದೀರಮ್ಮ? ಏನು ಮಸಾಲೆ ಇಲ್ಲ, ಸಾಂಬಾರು ಪುಡಿ ಹಾಕಿದ್ದೀನಿ ಅಷ್ಟೇ. ಅಲ್ಲಿ ಇದು ಉಪ್ಸಾರು ಖಾರನೂ ಇದೆ. ಉಪ್ಸಾರು ಖಾರ, ಹಾಂ ಕರೆಕ್ಟು. ಇಲ್ಲಿ ಆ ಸೈಡು ಯಾವ ಸೈಡು ಉಸ್ಕೊಬಿಟ್ಟಿದ್ದು? ಹಾಂ ಇಲ್ಲೇ ಉಪ್ಸಾರು ಖಾರ. ಹಿಂಗೆ ಶುರುವಾಗಿದೆ ನನ್ನ ಬ್ರೇಕ್ಫಾಸ್ಟ್. ಆ್ಯಂಡ್ ಮಾರ್ನಿಂಗ್ ಬೆಳಿಗ್ಗೆ ನೋಡಿದ್ರಲ್ಲ ಆ ಥರ ಅಲ್ವಾ? ಸೂಪರಮ್ಮ ನೀವು. ಅದು ಈ ಥರ ಎಲ್ಲರೂ ಮಾಡಿಬಿಟ್ರೆ ನಿಜವಾಗ್ಲೂ ಇದಕ್ಕಿಂತ ಪುಣ್ಯವಂತ ಮಕ್ಕಳು ಅಥವಾ ಅಕ್ಕಪಕ್ಕದವ್ರು ಯಾರು ಇರೋದಿಲ್ಲ. ಅವರು ಅಂದರೆ ತುಂಬ ಜನ ಕಣಮ್ಮ, ಮೈ ಬಗ್ಸೋದಿಲ್ಲ ಅಂದ್ಕೊಳ್ಳಿ. ಆ್ಯಂಡ್ ಇದು ಹೆಂಗೆ ಗೊತ್ತಾ, ಹೊಟ್ಟೆ ಏನು ಬಾಯಿ ಕಟ್ಟಬೇಕು. ಬಾಯಿ ಕಟ್ಟಿದ್ರೆ ಅದಕ್ಕಿಂತ ರಿಸಲ್ಟ್ ಇನ್ಯಾವುದೂ ಇಲ್ಲ ಕಣಮ್ಮ. ಸೂಪರ್. ಇನ್ನೊಂದು ತಿಂಗಳಲ್ಲಿ ಹೆಂಗಿರುತ್ತೆ ರಿಸಲ್ಟ್ ನೋಡೋಣ. ಏನೋ ಆಗಬೇಕು ಮುನ್ನೆ ಬಾಳಂತನ ಮುಗಿಸೋಷ್ಟ್ರಲ್ಲಿ ಅವ್ರದ್ದು 5 ತಿಂಗಳಷ್ಟು ಕಷ್ಟದಲ್ಲಿ ನಾನು ಒಂದು 10 kg ನಾನು ಕಮ್ಮಿ ಆಗಿರ್ಬೇಕು. ಅಲ್ಲೋ ಒಂದು 15 ವರ್ಷದ ಹಿಂದೆ ಇದ್ರಲ್ಲ. 15 ವರ್ಷದಲ್ಲಿ ಎಷ್ಟಿದೆ? 15 ವರ್ಷ ಅಲ್ಲ, 20 ವರ್ಷದ ಹಿಂದೆ. 15 ವರ್ಷದ ಹಿಂದೆ ಎಷ್ಟಿದ್ರು ಅಷ್ಟು ಆಗ್ಬೇಕಲ್ಲ ಅಟ್ಲೀಸ್ಟು. ಆಗಲ್ಲ ಮಗನೇ, ಏಜ್ ಆಯ್ತಲ್ವಾ. ಟ್ರೈ ಮಾಡಿದ್ರೆ ನೀವು ಮುಟ್ಟಬೇಕಾದ್ರೆ ಎಷ್ಟಿದೆ ಗೊತ್ತಾ? 63 kg. ಅಮ್ಮ ಮಾಡಿರೋ ಸಾಂಬಾರು ಕೊಟ್ಟು ಅಲ್ಲಿ ಆನವನ್ನ ವಾಪಸ್ ಇಲ್ಲಿಗೆ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ನೀರಿಲ್ವಂತೆ, ಇನ್ನೊಂದು ಅವನಿಗೆ ಇನ್ನೊಂದು ರೂಢಿ ಆಗಬೇಕಲ್ಲ ನಮ್ಮ ಹತ್ರ. ಹಾಗಾಗಿ ಕರ್ಕೊಂಬಂದು ರೂಢಿ ಮಾಡ್ಕೊತಾ ಇದ್ದೀವಿ. ಇವತ್ತು ಇನ್ನೊಬ್ಬರು ಹೊಸಬ್ರು ಮೇಡ್ ಬರ್ತಾ ಇದ್ದಾರೆ, ಹೊಸಬ್ರು. ಅವ್ರು ಅಡ್ಜಸ್ಟ್ ಆದರೆ ಸಾಕಪ್ಪ ಅಂತ ಅನಿಸ್ತಾ ಇದೆ.
ಇಲ್ಲ ಗ ಅವನೇ ರೆಕಾರ್ಡ್ ಮಾಡು ಅಂತ. ಹಾಂ ಹಾಂ. ದ ವೀಲ್ಸ್ ಆನ್ ದ ಬಸ್ ಗೋ ರೌಂಡ್ ಆ್ಯಂಡ್ ರೌಂಡ್, ರೌಂಡ್ ಆ್ಯಂಡ್ ರೌಂಡ್, ರೌಂಡ್ ಆ್ಯಂಡ್ ರೌಂಡ್. ದ ವೀಲ್ಸ್ ಏನು ಪಾಪ ಪೂರ್ತಿ ಅದು? ವೀಲ್ಸ್ ಆನ್ ದ ಬಸ್ ಗೋ ರೌಂಡ್ ಆ್ಯಂಡ್ ರೌಂಡ್, ಓಪನ್ ಆ್ಯಂಡ್ ಶಟ್, ಓಪನ್ ಆ್ಯಂಡ್ ಶಟ್. ಓಪನ್ ಮಾಡಿ, ಓಪನ್ ಆ್ಯಂಡ್ ಶಟ್ ಮಾಡು. ಓಪನ್ 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 ಅದಲ್ಲ, ಇದು ಓಪನ್ ಮಾಡಲಾ? ಓಪನ್ ಯೇ, ಓಪನ್ ಆ್ಯಂಡ್ ಶಟ್, ಓಪನ್ ಆ್ಯಂಡ್ ಶಟ್. ರೀತಿ ಅಲ್ಲಿ ಆ ಸೈಡ್ ಇದೆ, ಅಲ್ಲಿದೆ ಅಲ್ಲಿದೆ ಅಲ್ಲಿದೆ, ಹೋಗಿ ತಗೊಂಬ. ಅಯ್ಯೋ ಹೋಗಿ ಬಟ್ಟೆ ತಂದಿದ್ದಾಯಿತು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ. ಅಮ್ಮ ಮತ್ತೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜನಾ? ಸಿಗುತ್ತಾ? ಹೌದು. ಅಂದರೆ ಚಿಕ್ಕಪೇಟೆಯಲ್ಲಿ ಚೆನ್ನಾಗಿರಲ್ಲ ಕಣವ. ಚಿಕ್ಕಪೇಟೆಯಲ್ಲಿ ಲೋಕಲ್ ಪ್ರಾಡಕ್ಟ್ ಸಿಗುತ್ತೆ, ಅಂದರೆ ಕಡಿಮೆಗೆ ಸಿಗುತ್ತೆ. ಕ್ವಾಲಿಟಿ ಬ್ರ್ಯಾಂಡು ಒಂದು ಸ್ವಲ್ಪ ರೇಟ್ ಜಾಸ್ತಿ. ಹಾಂ ಹಾಂ ಹಾಂ. ಓ ತಂದರೆ ಇದೆಲ್ಲ. ಹಾಂ ಶರ್ಟು, ಇದು ಟಿ ಶರ್ಟ್ ಸ್ವಲ್ಪ ಕ್ವಾಲಿಟಿ ಕಣವ ಇದೆಲ್ಲ. ಏ ನಿಂದೆ ಕಣ ಇರೋ. ಒಂದು ಸ್ವಲ್ಪ ಶರ್ಟ್ ಚೆನ್ನಾಗಿ ಕಾಣುತ್ತೆ ಅವ್ನಿಗೆ, ಅದಕ್ಕೇನೆ ಎಲ್ಲ ಶರ್ಟ್ಸ್ಗಳು ತಂದ್ರ. ಅದು ಶರ್ಟ್ಸ್ ಒಂದು ಸೂಪರ್. ಓ ಹಂಗಾರೆ ಇನ್ನೊಂದು 3 ತಿಂಗಳು ಮಾತಾಡೋಂಗಿಲ್ಲ. ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ, ಆ ಮಗ ಹುಟ್ಟಿರೋದಕ್ಕೆ ಈ ಮಗ ಏನೋ ಒಂಥರ ಚೀಪಾಗಿ ಕಾಣಿಸ್ಬಿಡ್ತದೇನೋ ಅಂತ ಬೇಜಾರು ನಮಗೆ. ಅಲ್ಲ ಅದೇನೋ ಒಂಥರ ಈಗ ಮಗನ ಏನಕ್ಕೆ ಹಾಕಪ್ಪ, ಇವಾಗ ಮಗ ಹೆಂಗದೆ ನಂಗೆ ಆಗ್ಬಿಟ್ರೆ. ಬಟ್ ಇಲ್ಲಮ್ಮ, ಇದು ಎಷ್ಟು, ಬಟ್ ನಾವು ಲಾಸ್ಟ್ ತಂದು ಎಷ್ಟು ದಿನ ಆಗಿತ್ತು? ತುಂಬ ದಿನ ಆಯಿತು. ಆಯಿತಾ? 3 ತಿಂಗಳ ಮೇಲೆ ಆಯಿತು. ಅದು 3 ತಿಂಗಳಿಗೆ ತರಬೇಕು ಹಂಗಾರೆ ಮಕ್ಕಳಿಗೆ. ಇಷ್ಟು ಆಗ್ಬಿಟ್ಟು ಅವನ ಮಗ. ಬೇಕು ನೋಡಿ, ಅವ್ನ ಕಾಲ್ ಸೈಜು ಎಲ್ಲ ತುಂಡ. ಇದು ಇಲ್ಲ, ಇದು ಇಂಟ್ರೆಸ್ಟ್ ಬಂತು. ಈಗ ಸಮ್ಮರ್ ಅಲ್ವಾ, ಅದಕ್ಕೆ ಸೂಪರ್. ತಗೋ ಬಂದಿದ್ದಾಳೆ ಪಾಪ. ರ್ಯಾಂಪರ್ ಎಲ್ಲ ಇದೆ ಅಲ್ವಾ, ಅದು ಅವಳೇ ತಗೋ ಬಂದ್ಲು ನೋಡಿ. ಅವಳೊಂದು 3,000 ರೂಪಾಯಿಗೆ ಅವಳು ಮದು ಸೇರಿ ತಗೋ ಬಂದ್ಲು. ಹೌದಾ? ಈಗ ಶಕೆ ಅಲ್ವಾ, ಅದು ಹಾಕಕ್ಕಾಗ್ತಾ ಇಲ್ಲ. ಅದೇ ಫುಲ್ ಕವರ್ ಆಗಿ ಹಾಕೊಂಡು ರ್ಯಾಂಪರ್ಸ್ ಇದೆ. ಇದಕ್ಕೆಲ್ಲ ಎಷ್ಟಾಯ್ತಮ್ಮ? 5 ಆಯ್ತು. 5 ಆಯ್ತಾ? ಕರೆಕ್ಟ್ ಆಗಿದ್ದಲ್ಲ ಮುಗಿಸಿದ್ರ? ಇದು ಕಾಸ್ಟ್ಲಿ ಕಣವ, ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ. ಹಾಸ್ಪಿಟ್ಲಿಗೆ ಹಾಕ ಬರೋಕ್ಕೆ ಅಲ್ಲಿ ನೋಡಿ ಎತ್ತಿಕ್ತಾರ ನೋಡಿ. ನಾನು ಈ ಸರಿ ಬಂದು ಕೇಳ್ತಾ ಇರ್ಬೇಕಾರೆ ಇದು ಎಷ್ಟು ಕೊಡ್ತೀರಾ ಕೊಡಿ ಅಂತ ಅಂದ್ಬಿಟ್ಟು ಆ ಥರ ನಾನು ನಿಮ್ಗೆ ಏನಂತ ನಿಮ್ದೇನಿದೆ ಬಜೆಟ್? ಇಲ್ಲ ಇಲ್ಲ ಇಲ್ಲ, ಬಟ್ ಪಾಪ ಅವ್ನಿಗೆ ಸಿಗೋದು ಮುಖ್ಯ ಪಾಪ. ಮತ್ತೆ ನೀವು ಸುಬ್ಬಿ ಬಿಸಿಲು ಯಾವಾಗ ಹೋಯ್ತದೋ ಹೋಗಲ್ವೋ. ನನಗೆ ಕಂಫರ್ಟ್ ಆಗಂಗೆ ನೀವು ತಗೋಬರಲ್ಲ ನೋಡಿ. ಇದು ಸ್ವಲ್ಪ ಅಫಿಷಿಯಲ್ ಆಗಿ ಮ್ಯಾಚಿಂಗ್ ಅಲ್ವಾ? ಕರೆಕ್ಟ್ ಕರೆಕ್ಟ್. ಆನವ್ ಹೊಸ ಬಟ್ಟೆಗಳು ಆನವ್. ಯಾವ್ದಂದ್ರೆ ಮಕ್ಳುಗಳ ಬಟ್ಟೆಗಳು 2,000 ರೂಪಾಯಿಗೆ ಒಂದು ಜೊತೆ ಬಟ್ಟೆ ನೀವು ತರ್ತಾರೆ. ಕರೆಕ್ಟ್ 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 ಕರೆಕ್ಟ್. ಈಗ ನಮ್ಮ ಆಡಿಯನ್ಸಲ್ಲಿ ಸುಮಾರು ಜನ ನೋಡ್ತಾ ಇರ್ತಾರಲ್ಲ, ಅವ್ರು ಕೇಳ್ತಾರೆ ಯಾವ ಶಾಪು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಕಮರ್ಷಿಯಲ್ ಬೀಳ್ತಾ ಇದ್ದೀನಿ 30 ವರ್ಷ. ಹೌದು. ನಾವೆಲ್ಲ ಬಟ್ಟೆ ಹಾಕೊಂಡಿದೀವಿ ಅಂದ್ರೆ ಇವಾಗ ಈಗ ಜೂಡಿಯೋ ಟ್ರೆಂಡ್ಸ್ ಎಲ್ಲ ಬಂದಿದೆ ಗೊತ್ತಾ, ಅದ್ರಲ್ಲಿ ರಿಪೀಟೆಡ್ ನಾವು ರಿಪೀಟೇ ಆಗದಿರೋ ಬಟ್ಟೆ ಹಾಕೊಂತ ಇದ್ವಿ. ನಿಮಗೆ ಆಲ್ಮೋಸ್ಟ್ ಎಲ್ಲೆಲ್ಲ ಸಿಗುತ್ತೆ ಎಲ್ಲ ಗೊತ್ತಿರುತ್ತೆ. ಬಟ್ ಇದು ಈ ಥರ ಬಟ್ಟೆಗಳಾಗಿರ್ಬೋದು ಇವೆಲ್ಲ ಬಂದು ಕಮರ್ಷಿಯಲ್ ಸ್ಟ್ರೀಟ್ಗೆ ಅಲ್ವ ಫಸ್ಟ್ ಹಾಕಿ ಬರೋದು. ಅಲ್ಲ ಬೆಂಗಳೂರಲ್ಲಿ ಏನ್ ಸಿಗಲ್ಲ ಹೇಳಿ. ಅಲ್ಲ ಬೆಂಗಳೂರಿಂದನೇ ಎಲ್ಲ ಕಡೆ ಡಿಸ್ಕಸ್ ಆಗೋದು. ಬೆಂಗಳೂರು ಬಿಡವ. ಈಗೆಲ್ಲ ಆನ್ಲೈನ್ ತಗೋಬರ್ತಾರೆ ಈ ಬಟ್ಟೆಗಳನ್ನ ಹೋಗಿ ಕಾಸು ಕೊಟ್ಟು. ಫಾರಿನರ್ಸ್ USA ಅಲ್ಲಿ ಈಗ ನಮ್ಮ ಅಕ್ಕಂದಿರೆಲ್ಲ ಇದಾರೆ ಗೊತ್ತಾ, ಚಿಕ್ಕಮ್ಮದಿರು, ಅವರೆಲ್ಲ ಇಲ್ಲೇ ತಗೊಂಡ್ ಹೋಗ್ತಾರೆ. ಅಲ್ಲೆಲ್ಲ ಕಾಸ್ಟ್ಲಿ. ನಮ್ ದಿವಿ ಅಲ್ಲ ಅವಳಲ್ಲ, ನಮ್ಮ ಚಿಕ್ಕಮ್ಮ ಎಲ್ಲ ಪರ್ಚೇಸ್ ಮಾಡಿ ತಗೊಂಡೋಗಿ ಫಾರಿನಲ್ಲಿ ಸಿಗ್ತಿರೋದಲ್ಲ ನಮಗೆ ಸಿಗ್ತಾ ಇದೆ. ಫಾರಿನರ್
ಸಿಗಲ್ಲ ಅಂತಲ್ಲ ಪ್ರೈಸ್ ಕರೆಕ್ಟ್. ಆಮೇಲೆ ಮುಂಚೆ ಎಲ್ಲ ಏನೇ ಇದ್ರು ಬೆಂಗಳೂರಲ್ಲೇ ಅದು ಕಮರ್ಷಿಯಲ್ ಸಿಟಿಯಲ್ಲೇ ಬಂದು ತೊಗೊಂಡೋಗ್ಬೇಕಾಗಿತ್ತು. ಬಟ್ ಇವಾಗ ಆನ್ಲೈನ್ ಹೋಲ್ಸೇಲು ಗುಜರಾತು ಅದು ಇದು ಅಂತ ಏನೋ ಇರೋದ್ರಿಂದ ಮೈಸೂರು ಆ ಕಡೆ ಅವರೆಲ್ಲ ಮೋಸ್ಟ್ಲಿ ಡೈರೆಕ್ಟಾಗಿ ಇಂಪೋರ್ಟ್ ಮಾಡ್ಸ್ಕೊತಾರೆ ಏನೋ ಅಲ್ವಾ. ಅದೇ ಅವತ್ತು ಹೇಳ್ತಿಲ್ವಾ ಹೂವಾನು ಬೆಂಗಳೂರಿಂದಾನೇ ಹೋಗೋದು ಅಂತ. ಕರೆಕ್ಟ್. ಎಲ್ಲ ಫಾರಿನ್ ಅಲ್ಲಿ ತುಂಬಾ ಎಲ್ಲ ಬಟ್ಟೆಗಳು ಹಿಂಗೆ ಒಂದ್ ಸೈಜ್ ಹೆಚ್ಚಾಗಿರೋದನ್ನ ತಗೊಂಡೋಗಿ ಕೊಟ್ಟಿರೋದು ಅವ್ರಿಗೆ. ಬೇಕಲ್ಲ ಅವ್ರಿಗೆ. ಏನು ಅವರು ಲಿವಿಂಗ್ಗೆ ಮಾಡ್ಕೊಂತಾರ. ಈ ಬಟ್ಟೆಗಳಿಗೆಲ್ಲ ಎಷ್ಟಿರುತ್ತೆ, ಇದಕ್ಕೇನೆ ಎಷ್ಟು ಡಾಲರ್ಸ್ ಇರುತ್ತೆ. ಸುಮ್ಮನೆ ಅದೇ ತರ ಸಿಂಪಲ್ ಆಗಿರುತ್ತೆ. ಬಟ್ಟೆ ತಗೊಂಡೋಗಿರೋದು ಅವ್ರಿಗೆ ಹೆಂಡತಿಗೆ ಗಂಡನಿಗೆ ಇಬ್ಬರು ಮಕ್ಕಳಿಗೆ ಎಲ್ಲರಿಗೂ. ಹೌದು. ದುರ್ವಿಧೇನಂದ್ರಮ್ಮ ಆಲ್ಮೋಸ್ಟ್ ಫಾರಿನ್ಗಳಲ್ಲಿ ಅದು US ಅಲ್ಲೆಲ್ಲ ಹಾಕೊಳ್ಳೋದು ನಮ್ಮ ಬಟ್ಟೆಗಳನ್ನ. ಆದರೆ ಇಲ್ಲಿ ತಯಾರಿಸ್ಬಿಟ್ಟು ಆದರೆ ನಮ್ಮಲ್ಲಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಮಾತ್ರ ನಮ್ಮ ಇಲ್ಲಿಗೆ ಬಿಡ್ತಾರೆ. ಫಸ್ಟ್ ಕ್ವಾಲಿಟಿ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ನಮ್ಮವರು. ವಸಿ ಆಟ ಅಲ್ಲ ನೋಡ. ಈಗ ಕೇಳಿಸ್ತಾ ಈಗ ಎತ್ತಿಕೋ ಅಂತಂದ ಮಾತಾಡ್ತಾನೆ ಪ್ರತಿಯೊಂದನ್ನು. ನೆನ್ನೆ ಬರೀ ನಿಮಗೆ ಒಂದೇ ಒಂದು ಪದ ಮಾತ್ರ ನಿಮ್ಗೆ ರೆಕಾರ್ಡ್ ಆಗಿದ್ದು. ಈಗ ನೆನ್ನೆಯಿಂದ ಇವತ್ತಿನವರೆಗೂ 4-5 ಪದ ಕೇಳ್ಬಿಟ್ಟೆ. ಅಲ್ಲಿ ಅವ್ರ ಅಜ್ಜಿಗೆ ಅಲ್ಲಿ ಬಂದು ಬಾಜಿ ಆಚೆ ಹೋಗೋಣ ಅಂತೆ. ನಾನಾ ಏನದು ಹಿಂಗೆ ಅಂದ್ಬಿಟ್ಟೆ ಇಮಿಡಿಯೇಟಾಗಿ ಅಂತ ಶಾಕೇ ಆಗ್ಬಿಟ್ಟೆ. ಈಗೇನೋ ಸ್ವಲ್ಪ ಹೊತ್ತಲ್ಲ ಅಂದ. ಏನಂದವ ಈಗ ಎತ್ತಿಕ್ಕು ಅಂತ ಅಂದ. ಅದಕ್ಕೆ ಕರೆಕ್ಟ್ ಆಗಿದೆ ನಿನ್ನ ಶರ್ಟ್ ಮೇಲೆ ಏನು ಬಾರ್ನ್ ಟು ಪ್ಲೇ. ಹಾಂ ತೋರ್ಸ ನೀನು ಬಾರ್ನ್ ಕಾಣಿಸ್ತಾ ಬಾರ್ನ್ ಟು ಪ್ಲೇ ಹೇಳವ. ಅದಕ್ಕೇನು ಬಿಲ್ ಕಳಿಸ್ತೀರಾ? ಲೆಕ್ಕ ಕರೆಕ್ಟಾಗಿರ್ಬೇಕು. ನಾನು ಫಸ್ಟ್ ಹೇಳಿದೆ ಬಿಲ್ ತಗೊಂಬರ್ಬೇಕು. ಒಂದು ಬಿಲ್ಲು ಫೋಟೋ ಹಿಡ್ಕೊಂಡೆ ಅಂತ ಬಿಸಾಕ್ಬಿಟ್ಟೋಳ. ಎಷ್ಟು ಸ್ಲಿಪ್ಪರ್ ಹಾಕೋ ಅಂದ್ರೆ ನೋಡು ಹೆಂಗೆ ಬಂದು ಹಾಕೊಂತ ಎಲ್ಲ ಗೊತ್ತು. ಬಾಯ್ 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 ಬಾಯ್. ಇವನಿಗೆ ಪ್ರಾಕ್ಟೀಸ್ ಆಗಲಿ ಅಂತ ಕರ್ಕೊಂಡು ಹೋಗ್ತಾ ಇರೋದು. ಈಗ ಬಾಯ್ ಹೇಳು ಬಾಯ್ ಆರಾಮ ಅಳ್ತಾವಳೆ ಐ ಥಿಂಕ್. ಅಳ್ತಾವಳೆ ನೋಡಿ. ಓಕೆ ಬಾಯ್. ಏನು ಗೊತ್ತಾ, ಪಾಪು ಬಂದಮೇಲೆ ಇದಕ್ಕೂ ಕ್ಲಾಶ್ ಆಗಬಾರ್ದು. ಇವನಿಗೆ ಎಲ್ಲ ಥರ ಪ್ರೀತಿ ಯಾವಾಗ ಸಿಗ್ತಾ ಇರಬೇಕು ಅಲ್ಲ. ಅದಕ್ಕೋಸ್ಕರ ಎಲ್ಲ ಕಡೆ ರೂಢಿ ಮಾಡಿಸಿ ಎರಡು ನಿದ್ದೆ ಮಾಡಬೇಕಲ್ಲ. ಆಮೇಲೆ ಹೋಗೋಣ. ನೋ ಬೇಡ. ಇದ್ಕೊಂಬರ್ಲ ಪೋಲ್ ಗಾಡಿನ. ಅಯ್ಯೋ ಬಾರೋ ಹೋಗೋಣ. ಪಾಪ ಮೌಲೇಶ್ರೀ ಏನು ಕೇಳ್ತಿದ್ಯಾ? ನಮ್ಮನೆ ತಾನೇ ಹೋಗ್ತಾ ಇರೋದು. ನೀನು ನಮ್ಮನೆಗೆ ತಾನೇ ಹೋಗ್ತಾ ಇರೋದು. ಯಾಕೆ ಕೇಳ್ತಾ ಇದೆಯಾ? ನೀವು ಬೇರೆ ಜಾಲಿಯಾಗಿ ಬರೇ. ಸರಿ ಕಣಮ್ಮ. ಓಕೆ ಅಯ್ಯೋ ಬಾಯ್ ಹೇಳ್ತಾ ಇತ್ತು ಮಗ. ಬಾಯಿ ಓಕೆ ಬಾಯ್ ಪಾಪ ಬಾಯ್. ಬಾಯ್. ಅಲ್ಲಿ ಓಪನ್. ಓ ಇದ್ದಿಬ್ರೆ ವೆಲ್ಕಮ್ಮು. ಹೋಗು ಇದೇ ವೆಲ್ಕಮ್. ಹೋಗಿ ಸಾಕು ಎಲ್ಲೆಲ್ಲ ಹೋಗ್ಬಿಡಪ್ಪ. ಎಲ್ಲ ಒಂಚೂರು ಕತ್ಲೆ ಮಾಡಿದ್ದೀನಿ. ಸ್ವಲ್ಪ ಮಲ್ಕೋತಾನೆ. ನೋಡೋಣ
ಮಂಗ್ಸಣ ಇವನ ಮಲಗ್ಸಣ ಹಂಗಂತೀರಾ? ಹಾಂ ಸರಿ, ಆಯ್ತು ಆಯ್ತು ಆಯ್ತು. ಏನದು ಇಲ್ಲಿಗೆ ಏನು ಮಾತಾಡ್ತಾವ ನಮ್ಮ ಅವನು ಆಗ್ಲಿಂದ? ಹಾಂ ಅವರೇ ಕೇಳಿ ಮಲ್ಕೊಂತವ್ರೆ, ಪರವಾಗಿಲ್ಲ. ನೋಡಿದ್ರಲ್ಲಿ ನೋಡ್ಕೊಂಡು ಮಾಮ ಅಂತಾನೆ ಫೋಟೋ ನೋಡ್ಕೊಂಡು. ಆನವ್ ಯಾರದು? ಯಾರದು? ಅಣ್ಣನಾ? ಈಗ ತಾನೇ ಏನು ಅಂತಿದ್ದಲ್ಲ ಮಾಮ ಅಂತ. ನೋ ಸಮಯವಾಗ 4:15. ಇವಾಗ ಮಲಗಿಸ್ದೆ ಆನಂದ. ಮಲಗಿಸ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನನ್ನ ಪಕ್ಕ ಮಲ್ಕೊಳ್ಳಿ ಅಂತ ಹೇಳಿ ಮಲ್ಗೋಕ್ಕೆ ರೆಡಿ ಇಲ್ಲ ಸರ್. ನಾನು ನನ್ನ ಕೆಲಸನ ಈ ಥರ ಗ್ಯಾಪಲ್ಲಿ ಈಗ ಇನ್ಮೇಲಿಂದ ಮಾಡ್ಕೋಬೇಕು. ಹೊಟ್ಟೆಪಾಡು ಮಾಡಲೇಬೇಕಲ್ಲ. ಜೊತೆಗೆ ಈಗ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಬೇರೆ ಕೇಳಿಸ್ತಾನೆ ಇಟ್ಟಿದ್ದು. ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಬೇರೆ ಮಾಡ್ತಾಯಿದ್ದೀನಿ ಇವಾಗ. ಗ್ಯಾಪಲ್ಲಿ ನಾನು ಅಮ್ಮ ಟೀ ಮಾಡ್ಕೊತಾ ಇದ್ದೀವಿ. ಏನಮ್ಮ ಡಯಟ್ ಮಾಡ್ತಿರೋದಕ್ಕೆ ಬಾಯಿ ಎಷ್ಟು ರವ ಅಂತ ಇತ್ತಲ್ವ. ಮಧ್ಯಾಹ್ನ ಊಟ ಸ್ಕಿಪ್ ಮಾಡ್ತಾ ಇರೋದಕ್ಕೆ 2 ಟೈಮ್ಸ್ ಊಟ, ಬೆಳಿಗ್ಗೆ 11 ಗಂಟೆಗೆ, ಸಂಜೆ 6 ಗಂಟೆಗೆ ಅಷ್ಟೆ. ಏನಂತ ಬಟ್ ಸಾರಿ ಕೇಳ್ತದೆ ಗೊತ್ತಾ, ಕೇಳುತ್ತೆ ಗೊತ್ತಾ, ನೆಕ್ಸ್ಟ್ ಲೆವೆಲ್ಲಲ್ಲಿ ಕೇಳುತ್ತೆ ತಿನ್ನು ಅಂತ. ಬಟ್ ಸುಸ್ತಾಗಲ್ಲಮ್ಮ, ಸುಸ್ತೇನಾಗ್ತಿಲ್ಲ. ಬೆಳಿಗ್ಗೆ ಆ ಥರ ಕೊಡ್ತೀವಲ್ಲ ನ್ಯೂಟ್ರಿಷನ್ ಬಾಡಿಗೆ, ಅದಕ್ಕೆ. ಹೌದಾ? ಏನಂತ ಇದು ವಾ ಬಕ್ರಿ ಅಂದರೆ? ಸಂಜೆ ಊಟಕ್ಕೆ ಏನು ಮಾಡ್ತಿದ್ದೀರಮ್ಮ? ಚಪಾತಿ ಮತ್ತು ಪನ್ನೀರು. ಅಂದರೆ ಚಪಾತಿ ಅಲ್ವಾ ಅಂದರೆ ಇದು? ಗೋಧಿ ರೊಟ್ಟಿನಾ? ಓಕೆ. ಸಮಯ ಇವಾಗ ನಮ್ಮ ಊಟ ಸಮಯ ಆಗೋಯ್ತು. 6 ಗಂಟೆಗೆ 10 ನಿಮಿಷ ಇದೆ. ನಾವು ಇನ್ನೇನು ಎದ್ದೇಳ್ತಲ್ಲ ಕಣಮ್ಮ. ಆಗಲೇ ಕೈಕಾಲೆಲ್ಲ ಅಲ್ಲಾಡಿಸ್ತಾ ಇದ್ದ. ಸೂಪರ್, ವೆರಿ ಟೇಸ್ಟಿ, ಡೆಲಿಷಿಯಸ್. ಈಗ ಎಲ್ಲ ಆದಮೇಲೆ ಆನವನ್ನ ಕರ್ಕೊಂಡು ಪಾರ್ಕಿಗೆ ಹೋಗೋಣ. ತಿಂದೆಲ್ಲ ಆದಮೇಲೆ ದೂಕೊಳ್ಳೋದು ಅಲ್ಲ, ಅಲ್ಲಿ ಹೋಗಿ ದೂಕೊಳ್ಳೋದನ್ನ ಅಲ್ಲಿ ತೊಗೊಳ್ಳೋಣ. ಅಲ್ಲಿದೆ ಐತೆ ಸೈಕಲ್ ಇದೆ. ಅದು ಎಲ್ಲಿದೆ ಗೊತ್ತಿಲ್ಲ, ನೋಡ್ಬೇಕು. ಹೌದು, ಹ್ಞೂ ಕಣಮ್ಮ. ಅವನಿಗೆ ಈಗ ತಿನ್ಸ್ಕೊಂಡೇ ಕರ್ಕೊಂಡು ಹೋಗ್ಬೇಕು. ತುಪ್ಪ ಹಾಕ್ತಾಯಿದ್ದೀರ ಹಾಕಲ್ಲ ಅಂದ್ಬಿಟ್ಟು ಪಾಪುಗ ನಾನು ಗಾಬರಿನೇ ಆಗ್ಬಿಟ್ಟೆ. ಏನಮ್ಮ ನಾವು ಡಯಟ್ ಮಾಡ್ತೀವಿ ತುಪ್ಪ ಹಾಕ್ಬಿಡ್ತಾರಲ್ಲ ಅಂತ. ಸರಿ ಓಕೆ. ಅಮ್ಮ ಮಾತಾಡ್ತಿರೋದು ಕೇಳಿಸ್ತಲ್ಲ ಅಂತ ಅನ್ಕೊತೀನಿ, ಯಾಕಂದರೆ ಸಿಕ್ಕಾಬಿಟ್ಟೆ ಸೌಂಡ್ ಇದೆ. AC ಮತ್ತು ಬ್ಲೋವರ್, ಚಿಮಣಿದು ನೋಡಿ ಎಷ್ಟೊಂದು ಹೊಗೆನ ಹೆಂಗಿರ್ಕೊತಾ ಇದೆ. ಆದರೆ ನಾವೆಲ್ಲ ಬಾಗಿಲು ಹಾಕ್ಬಿಟ್ಟಿದ್ದೀವಿ. ಎಲ್ಲ ಬಾಗಿಲು ಹಾಕ್ಕೊಂಡು AC ಹಾಕಿದ್ದೀವಿ. ಇದೊಂದು ಚಿಮಣಿಗಿರೋದಕ್ಕೆ ಇಲ್ಲೆಲ್ಲ ಹೊಗೆ ಆಡ್ದೇನೆ ಕರೆಕ್ಟಾಗಿದೆ. ಇಲ್ಲಾಂದರೆ ನಾವಾಗೆಲ್ಲ ಹೊಗೆ ಬಂದ್ಬಿಡ್ತಿತ್ತು. ಇಷ್ಟು ಹೊಗೆ ತಗೊತಾ ಇದ್ದೀವಿ ಅಲ್ವಾ? ಸೂಪರ್. ನಮ್ಮ 6 ಗಂಟೆಯ ಮೀಲ್ ಬರ್ತಾಯಿದೆ. ದಿನಕ್ಕೆ 2 ಮೀಲು. ವಾ, ಥ್ಯಾಂಕ್ ಯು ಮಾ. ನಿಮ್ಮದು ಮೀಲು?
ದಪ್ಪ ಅನ್ಬೇಡ, ಹೊಟ್ಟೆ ತುಂಬ ಅತ್ತೆ, ರೊಟ್ಟಿ ಇರು, ಚಪಾತಿ ಎಲ್ಲ ಹ್ಞೂ ಹೊಟ್ಟೆ ತುಂಬಿ ಅಂತ ಮಾಡೋದು. ಅದು ಗ್ರೇವಿ ಹೇಗಿದೆ ನೋಡು. ನಿಜ ಖಾರ ಕಳೆದಂತೆ ಖಾರ ಹಾಕ್ಬಿಡು. ಖಾರ ಜಾಸ್ತಿ ಆಯ್ತಾ? ಕಣ್ಣಲ್ಲಿ ನೀರು ಬಂದು ನೋಡಿ ಕಾಣಿಸ್ತಾ ಇದೆಯಾ? ನೀನು ಹೇಳ್ದಲ್ಲ ಅಮ್ಮ ಖಾರವಾಗಿದ್ದು. ಚೂರು ಮೊಸರು ಕೊಡ್ಲ? ಬೇಡ. ಇನ್ನೊಂದು ಉಪ್ಪು ಕಮ್ಮಿ ಹಾಕಿದ್ರೆ ಅನ್ಸುತ್ತಲ್ಲ? ಬೇಕಾ ಉಪ್ಪು? ಬೇಡ ಬೇಡ. ನೀನು ಹೇಳ್ತಾರೆ ಉಪ್ಪೆಲ್ಲ ಕಮ್ಮಿ ಹಾಕ್ಬೇಕಮ್ಮ ಅಂತ. ಇನ್ನೊಂದು ಚಪಾತಿ ಬೇಕಾದ್ರೆ ಹಾಕು, ರೊಟ್ಟಿ ಬೇಕಾದ್ರೆ ಹಾಕು, ಉಪ್ಪು ಹಾಕ್ತೀನಿ. ನಾವೀಗ ಆನಂದನ ಕರ್ಕೊಂಡು ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಅವನಿಗೆ ಅಷ್ಟು ದೂರ ವಾಕ್ ಮಾಡಿ ಎಕ್ಸ್ಪೆಕ್ಟೇಷನ್ಸೇ ಲಾಸ್ ಆಗೋಯ್ತು, ಆಮೇಲೆ ಹೊರಟೋಯ್ತು. ಹಾಂ ಈಗ ಅಷ್ಟು ದೂರ ವಾಕ್ ಮಾಡ್ತಾಯಿದ್ದೀನಿ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅವನು. ಅವನಿಗೆ ಮಾಡಿತ್ತ ಗೊತ್ತು ಅಂತ ಹಾಂ ಅಜ್ಜಿ ಮಾಡಿದಮ್ಮ ಅಲ್ಲೀಗ ಅಕ್ಕ ಅದು ನೋಡೋದು ಅಣ್ಣ ಅಂತೆ, ಅಕ್ಕ ಅಂತ ಹೇಳ್ಕೊಟ್ರೆ ಹೇಳ್ತಾ ಇಲ್ಲ ಅವನು. ಹಾಂ ಪಾರ್ಕಲ್ಲಿ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಅಮ್ಮ ಬೇರೆ ಓಕೆ ಪಾರ್ಕಿಂದ ಹೋಗಿ ಮುಗಿಸ್ಕೊಂಡು ಬಂದವು. ಆನೋಗೆ ಒಂದು ಡಾಕ್ಟರ್ ಸೆಟ್ ಗಿಫ್ಟ್ ತಂದಿದ್ದೀನಿ. ಇದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡೋಣ. ಆನ ಇಲ್ಲಿ ನೋಡಿ ಏನೋ ಗಿಫ್ಟ್ ತಂದಿದ್ದೀನಿ, ಬನ್ನಿ ಇಲ್ಲಿ. ರೆಡಿ? ಏ ಗಿಫ್ಟು, ಬನ್ನಿ ಇಲ್ಲಿ, ಬನ್ನಿ. ಆ ಸೂಟ್ ಕೇಸ್ ಓಪನ್ ಮಾಡಿದೆ. ಅದು ಸೂಟ್ ಕೇಸ್ ಒಂಥರ ಹಿಂಗೆ ಬರುತ್ತೆ ಸೂಟ್ ಕೇಸ್, ಅದು ಓಪನ್ ಮಾಡಿದ್ದೀನಿ. ಹಾಂ ಇಲ್ಲಿ ನೋಡಿಲಿ, ಇಲ್ಲಿ ಕಿವಿ ಚೆಕ್ ಮಾಡೋದು ಇಲ್ಲಿ. ಹಾಂ ಇಲ್ಲಿ ನೋಡಿಲಿ, ಸೂಟ್ ಕೇಸ್ ಮೇಲೆ ಕಣ್ಣು ನನಗೆ. ಎಲ್ಲಿ ಹಾಂ ಕಿವಿ ಚೆಕ್ ಮಾಡಿ ಅಂತ. ಇದು ಚಾಕು ಆ್ಯಂಡ್ ಇದು ಏನದು ಇಲ್ಲ, ನಾವೇ ಎಣಿಸ್ಬೇಕು ಅನ್ಸುತ್ತೆ ಇದೆಲ್ಲ. ಡೆಂಟಲ್ದು ಕನ್ನಡಕ ಇಲ್ಲಿ. ಹಾನ ಡಾಕ್ಟರ್ ಕನ್ನಡಕ ಇಲ್ಲಿ. ಆನವ್ ನೋಡಿಲಿ, ಆನವ್ ಇಲ್ಲಿ, ಆನವ್ ಕನ್ನಡಕ ಸೂಪರ್. ಹಿಂಗೆ ಹಾಕೊಳ್ಳೋದು. ಸೂಪರ್. ಅದು ಬೇಡವಾ? ಇದು ಸ್ಟೆಥೋಸ್ಕೋಪ್. ಡಾಕ್ಟ್ರು ನೋಡ್ತಾರಲ್ಲ ಇಲ್ಲಿ, ಇರು ಹಾಕೊಂಡು ತೋರಿಸ್ತೀನಿ ಇರಿ. ಸ್ವಲ್ಪ ಆಟ ಆಡ್ಕೊಂಡ್ಬರ್ತೀನಿ. ತರಿಸ್ತವನೆ ಆ ಡಾಕ್ಟ್ರದ್ದು ಇಟ್ಕೊಂಡು ಹಲೋ ಅಂತ ಓಡಾಡ್ತವನೆ ಆಗಲಿಂದ. ನಿಂದಾಯ್ತವ ಊಟ? ಆಯಿತಾ? ಸರಿ ಕಣವ, ಓಕೆ. ಹಾಲು ತರಿಸ್ಕೊಡಿ. ಆಯ್ತು ಕಣ. ಹ್ಞೂ ಕಣ. ಅವ್ರದ್ದು ಸ್ನಾನ ಆಯಿತು ಫ್ರೆಶ್ ಆಗಿ. ಈಗ ಸಮಯ 9 ಗಂಟೆ. ಇನ್ನು ಅರ್ಧ ಮುಕ್ಕಾಲು ಗಂಟೆ ಆಟ ಆಡ್ಬಿಟ್ಟು ಮಲ್ಕೊಬೇಕು. ಓಕೆನೋ? ಓಕೆನಾ ಏನಮ್ಮ? ಅಷ್ಟು ಬೇಗ ಮಲಗ, ಅಷ್ಟು ಬೇಗ. ಅಮ್ಮ ನೀವು ಕೆಲಸ ಮಾಡಿ, ನೀವು ಇಲ್ಲೇ ಮಲ್ಕೊಂಬಿಡಿ. ಇಲ್ಲೇ ಈ ಸೈಡು ಅವನ್ನ ಮಲ್ಸ್ಕೊಂಡಾಗ ಒಂದು ಸೆಕ್ಯೂರ್ ಇರುತ್ತೆ. ಬಿದ್ಬಿಟ್ಟೆ ಕಣು. ನಾ ಅದೇ ಆರಾಮಲ್ಲಿ ಮಲ್ಕೊತೀನಿ ಹೋಗಿ. ಸೊ ಇದು ಪ್ರೋಸೆಸ್ಸು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.